ಹಾಯ್ ಸಿಂಧು, ಹೌ ಆರ್ ಯು? ಮಗು ಎಲ್ಲ ಮೂವ್ ಆಗ್ತಾ ಇದೆಯಾ? ಫೈನ್. ಎಸ್, ಟೆಲ್ ಮಿ ವಾಟ್ ಡೌಟ್ ಇತ್ತು ಒಂದು, ಲೈಕ್ ಸ್ಕ್ಯಾನ್ ರಿಪೋರ್ಟಲ್ಲಿ EDD ಅಂತ ಕೊಟ್ಟಿರ್ತೀವಲ್ಲ, ಅದೇ ದಿವಸ ಡೆಲಿವರಿ ಆಗುತ್ತೆ ಅಥವಾ ಹೇಗೆ? ಓಕೆ, EDD ಅನ್ನೋದು ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ ಆರ್ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಂದರೆ 40 ವೀಕ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಆ ಡೇಟ್ ಕೊಟ್ಟಿರ್ತೀವಿ. ಅದೇ ದಿನ ಡೆಲಿವರಿ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಆ ಡೇಟ್ ಅಷ್ಟೊತ್ತಿಗೆ ಡೆಲಿವರಿ ಆಗಿರಬೇಕು ಅಂತ. ಅದು ಒಂದು, ಇಟ್ಸ್ ನಾಟ್ ಎ ಡೆಡ್ ಲೈನ್, ಇಟ್ಸ್ ಅ ರಫ್ ಎಸ್ಟಿಮೇಟ್ ಆಫ್ ದ ಬೇಬಿ ಕಂಪ್ಲೀಟಿಂಗ್ ಇಟ್ಸ್ ಟರ್ಮ್ ಇನ್ಸೈಡ್ ಆರ್ ದ ಪ್ರೆಗ್ನೆನ್ಸಿ ಟರ್ಮ್ ಇಸ್ ಕಂಪ್ಲೀಟೆಡ್. ಇನ್ ದ ವೆಸ್ಟರ್ನ್ ಕಂಟ್ರೀಸ್ ಪೀಪಲ್ ವೇಟ್ ಫಾರ್ ಅಪ್ ಟು 41 weeks and 3 days ಫಾರ್ ದ ನಾರ್ಮಲ್ ಲೇಬರ್ ಟು ಸ್ಟಾರ್ಟ್. ಬಟ್ ಇಂಡಿಯಾನಲ್ಲಿ ಏನಾಗಿದೆ ಅಂದರೆ ವಿ ಟ್ರೈ ಟು ಡೆಲಿವರ್ ಬೇಬೀಸ್ ಬೈ 40 days, 1 or 2 days ಆ ಕಡೆ. ನಾರ್ಮಲಿ 37 weeks ಅಷ್ಟೊತ್ತಿಗೆ ದ ಬೇಬಿ ಈಸ್ ರೆಡಿ ಟು ಡೆಲಿವರ್, ಅಂದರೆ ಇಟ್ ಇಸ್ ಮೆಚೋರ್ಡ್ ಇನಫ್ ಟು ಕಮ್ ಔಟ್ ಅಂಡ್ ಸರ್ವ್. ಸೊ 37 weeks ಇಸ್ ಅ ಡೇಟ್ ವೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಆಫ್ ಡೆಲಿವರಿ. ವಿ ಡಿಸೈಡ್ ಅಬೌಟ್ ಪ್ಲಾನ್, ವೆಜೈನಲ್ ಬರ್ತ್ ಆಗಬೇಕಾ, ಸಿಸೇರಿಯನ್ ಆಗಬೇಕಾ, ಪ್ರಾಬ್ಲಮ್ ಇದೆ ಅಂತ ವಿ ಡಿಸೈಡ್. ಐ ಹೋಪ್ ಐ ಆಮ್ ಕ್ಲಿಯರ್. ಎಸ್. So it is not a deadline, it is an approximate term where the pregnancy has to end. ಈಗ ನಾನು 8 months ಸ್ಟಾರ್ಟ್ ಆಗಿದೆ, ಪ್ರಿಕಾಷನ್ಸ್ ಏನು ತಗೋಬೇಕು? ಓಕೆ, ಕೇರ್ ಅಂದರೆ ರೆಗ್ಯುಲರ್, ಏನೂ ತೊಂದರೆ ಇಲ್ಲ, ಏನು ಪ್ರೆಗ್ನೆನ್ಸಿನಲ್ಲಿ ತೊಂದರೆ ಇಲ್ಲ ಅನ್ನೋರಿಗೆ ರೂಟೀನ್ ಕೇರೇ ತಗೋಬೇಕು. ಆದರೆ 3rd trimester ಆಗಿರೋದ್ರಿಂದ ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಡೆಫಿನೆಟ್ಲಿ ಮಗು ಮೂವ್ಮೆಂಟ್ಸ್ ಮೇಲೆ ಒಂದು ಗಮನ ಇರಲೇಬೇಕು. ಮಗು ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆಯೋ ಇಲ್ವೋ. ಡೆಫಿನೆಟ್ಲಿ ವಿಲ್ ಡೂ ಸಮ್ ಬ್ಲಡ್ ಟೆಸ್ಟ್ ಆ್ಯಂಡ್ ಟು ಸಿ ವೆದರ್ ದ ಬ್ಲಡ್ ಕೌಂಟ್ಸು, ಐರನ್ನು ಅದೆಲ್ಲ ಸರಿಗಿದೆಯಾ ಇಲ್ವಾ ಅಂತ ನೋಡ್ಕೋತಾ ಇರ್ತೀವಿ. ಅದು ಮಾಡ್ತೀವಿ. ಗ್ರೋತ್ ಅಥವಾ BPP ಸ್ಕ್ಯಾನ್ ಅಂತ ಒಂದು ಮಾಡ್ಕೋತೀವಿ. ಇದರಲ್ಲಿ ಮಗುದು ವೇಟು, ಮಗು ಮೂವ್ಮೆಂಟ್ಸ್, ಮಗು ಸುತ್ತಲೂ ಇರೋ ನೀರು, ಪ್ಲಾಸೆಂಟಾ ಹೇಗಿದೆ, ಗರ್ಭಕೋಶದ ಬಾಯಿ ಅಂದರೆ ಸರ್ವೈಕಲ್ ಲೆಂತ್ ಹೇಗಿದೆ, ಇದನ್ನೆಲ್ಲ ನೋಡ್ಕೋತೀವಿ. ಇದಕ್ಕೆ ನಾವು ಬಯೋಫಿಸಿಕಲ್ ಪ್ರೊಫೈಲ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಮಗು ಮೂವ್ಮೆಂಟ್ಸ್ ಮೇಲೆ ಗಮನ ಇರಬೇಕು. ರೂಟೀನ್ ಚೆಕಪ್ಸ್ ರೆಗ್ಯುಲರ್ ಆಗಿ ಬರಬೇಕು. ಏನೇನು ವ್ಯಾಕ್ಸಿನೇಷನ್ಸ್ ಇದೆಯೋ ಅದು ಪೆಂಡಿಂಗ್, ಅದೆಲ್ಲ ಮುಗಿಸ್ಕೋಬೇಕು. BPP ಸ್ಕ್ಯಾನ್ ಒಂದು ಮಾಡಿಸ್ಕೋಬೇಕು. ಆಮೇಲೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೋತಾ ಇರಬೇಕು. ನಾರ್ಮಲ್, ಅಬ್ನಾರ್ಮಲ್ ನಾವು ಡಿಸೈಡ್ ಮಾಡ್ಕೋತೀವಿ ಅದನ್ನು. ಆಮೇಲೆ ಶುಗರ್ ಟೆಸ್ಟ್ ಮಾಡಬೇಕು. ಹೈ ಪ್ರೋಟೀನ್ ಡಯಟಲ್ಲಿ ಇರಬೇಕು. ಇದಷ್ಟು ಬಿಟ್ಟರೆ ರೂಟೀನ್ ಎಕ್ಸಾಮಿನೇಷನ್ ವಿಲ್ ಇನ್ಕ್ರೀಸ್ ಇನ್ 3rd trimester. ಅಂದರೆ ಇಲ್ಲಿ ತನಕ ಬರೀ ತಿಂಗಳಿಗೆ ಒಂದ್ಸತಿ ನೋಡ್ತಾ ಇದ್ವಿ, ಇವಾಗ ಫ್ರೀಕ್ವೆನ್ಸಿ ಆಫ್ ಯುವರ್ ವಿಸಿಟ್ಸ್ ವಿಲ್ ಇನ್ಕ್ರೀಸ್. ಒನ್ಸ್ ಎವ್ರಿ 2 weeks ಆರ್ ಒನ್ಸ್ ಎವ್ರಿ 3 weeks ಕರಿತೀವಿ. ಲಾಸ್ಟ್ ಮಂತ್ಗೆ ಹೋದಾಗ ಒನ್ಸ್ ಎವ್ರಿ ವೀಕ್ ನೋಡ್ತೀವಿ. ಆಮೇಲೆ ಒನ್ಸ್ ಎವ್ರಿ 72 hours ನೋಡ್ತಾ ಹೋಗ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬೇಬೀಸ್ ಮೂವ್ಮೆಂಟ್ಸ್ ಫಾರ್ ಯು. ಓಕೆ.